ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಶ್ರೀ ಶಲ್ವಿ ಕೆ ಜಮದಾರ್. ಇವತ್ತು ಇನ್ನೊಂದು ಹೊಸ ವಿಡಿಯೋಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಸುಮಾರು ಜನರ ಒಂದು ಕ್ವಶನ್ ಏನಾಗಿತ್ತಪ್ಪ ಅಂತಂದರೆ, ಸರ್ ಕರೋಕೆ ಹೆಂಗೆ ಮಾಡೋದು ಅಂತ ಲಾಸ್ಟ್ ವಿಡಿಯೋನಲ್ಲಿ ಹೇಳಿಕೊಟ್ಟಿದ್ರಿ. ಆದರೆ ನಮಗೆ ಕರೋಕೆ ಜೊತೆ ಲಿರಿಕ್ಸ್ನ ಕೂಡ ಯಾವ ಥರ ಅಟ್ಯಾಚ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ವಿಡಿಯೋ ಎಡಿಟ್ ಮಾಡೋಕ್ಕೆ ಯಾವ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ ಅಂತ ಸ್ವಲ್ಪ ಹೇಳಿಕೊಡಿ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕೊನೆ ತನಕ ನೋಡಿ, ಯಾವ ಥರ ವಿಡಿಯೋ ಎಡಿಟ್ ಮಾಡಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಒಂದು ಕರೋಕೆಗೆ ಅದಕ್ಕೆ ಲಿರಿಕ್ಸ್ ಅಟ್ಯಾಚ್ ಮಾಡಿ, ಅದಕ್ಕೆ 1 2 3 ಅಂತ ಟೈಮಿಂಗ್ ಹಾಕಿ, ಒಂದು ಸ್ಟಾರ್ಟಿಂದ ಎಂಡಿಂಗ್ಗೆ ಒಂದು 5 ನಿಮಿಷದ ಒಂದು ಕರೋಕೆ ವಿಡಿಯೋನ ಎಡಿಟ್ ಮಾಡಬೇಕು ಅಂದರೆ ಸಾಮಾನ್ಯದ ಮಾತಲ್ಲ. ಯಾಕಂದರೆ ಅದಕ್ಕೆ ಸುಮಾರು 2 ರಿಂದ 3 ತಾಸು ಟೈಮ್ ಬೇಕಾಗುತ್ತೆ. ಹಾಗೆ ಹೆಂಗೋ ಮಾಡಿ ಹಾಕಿದ್ರೆ ಆಗಲ್ಲ. ಎಲ್ರಿಗೂ ಹಾಡೋ ನಾಲೆಡ್ಜ್ ಇರೋಲ್ಲ. ಇವಾಗ ಹೊಸಬರು ಬಂದಿರ್ತಾರೆ ಸಿಂಗರ್ಸ್ಗಳು, ಅಂಥವ್ರು ಹಾಡಬೇಕಲ್ವ. ಹಾಡೋಕ್ಕೆ ಈಸಿಯಾಗಿರಬೇಕು, ಯಾವುದೇ ಗೊಂದಲಗಳು ಇರಬಾರ್ದು ಅದರಲ್ಲಿ. ಹೀಗಾಗಿ ಹಾಡೋರಿಗೆ ತುಂಬ ಈಸಿ ಆಗೋ ಥರ, ಫ್ರೆಂಡ್ಲಿ ಆಗೋ ಥರ ನಾವು ವಿಡಿಯೋನ ಎಡಿಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಅದೇ ಥರ ಮಾಡಿ. ದುಡ್ಡು ಮಾಡೋಕ್ಕೋಸ್ಕರ ನಾನು ಕರೋಕೆ ಚಾನಲ್ ಓಪನ್ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ಮೊದಲನೇದಾಗಿ ನಮ್ಮ ಹತ್ರ ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ ಇರಬೇಕು, ಯಾವುದಾದ್ರೂ ಆಗಿರಲಿ. ನಾನು ಬೆಸ್ಟ್ ಅಂತ ಹೇಳೋದಾದರೆ ಒಂದು ಕೈನ್ ಮಾಸ್ಟರ್. ಯಾವಾಗಾದರೂ ಕೂಡ ನಾನು ಯೂಸ್ ಮಾಡೋದು ಕೈನ್ ಮಾಸ್ಟರ್. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇದ್ದರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇಲ್ಲಿ ಬಂದಾಗ ಕ್ರಿಯೇಟ್ ನ್ಯೂ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಹೆಸರು ಕೊಡಿ ಅದಕ್ಕೆ. ಇವಾಗ ನಾವು ಯಾವ ಹಾಡು ಕರೋಕೆ ಮಾಡೋಣ? ಓಕೆ, ಹಿಂದೂಸ್ತಾನವು ಎಂದು ಮರೆಯದ ಒಂದು ಹಾಡಿದೆಯಲ್ಲ, ಇದರ ಒಂದು ಕರೋಕೆ ಮಾಡೋಣ. ಇದಕ್ಕೆ ಒಂದು ಟಾಪಿಕ್ ಕೊಡೋಣ, ಹಿಂದೂಸ್ತಾನವು ಅಂತ. ಓಕೆ, ಟೈಟಲ್ ಇಲ್ಲಿ ಫ್ರೇಮ್ ಬರುತ್ತೆ, ಇದು ಫಸ್ಟ್ ಒಂದು ಸೆಲೆಕ್ಟ್ ಮಾಡಿ ಆಮೇಲೆ ಕ್ರಿಯೇಟ್ ಅಂತ ಕೊಡಿ. ಇಷ್ಟು ಕೊಟ್ಟಾದಮೇಲೆ ನೋಡಿ ಸ್ನೇಹಿತರೆ, ಇದಕ್ಕೆ ನಾವು ಫಸ್ಟೊಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೆಕೆಂಡ್ ಒನ್ ಅಂದಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಗುತ್ತೆ ನಮಗೆ ಬ್ಯಾಕ್ಗ್ರೌಂಡ್ಗಳು. ಎಲ್ಲಪ್ಪ ಇಲ್ಲಿ ಬೇಡ ಅಂದರೆ ನನಗೆ ಇನ್ನೂ ಚೆನ್ನಾಗಿ ಬೇಕು ಅಂದರೆ ನೀವು ಪಿಂಟ್ರೆಸ್ಟಲ್ಲೋ ಅಥವಾ ಗೂಗಲ್ ಕ್ರೋಮಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಟ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಬಂದಿಟ್ಟು ನೀವು ಹಾಕೋಬೋದು. ನಾನು ಇಲ್ಲಿ ಕೆಲವೊಂದು ಮಾಡಿಟ್ಟಿದ್ದೀನಿ ಬ್ಯಾಕ್ಗ್ರೌಂಡ್ಗಳನ್ನ, ನಾನು ಅದನ್ನು ಹಾಕೋತೀನಿ. ಇದನ್ನು ಸೆಲೆಕ್ಟ್ ಮಾಡ್ಬೇಕು ಸ್ನೇಹಿತರೆ. ಈ ಥರ ಬಂತು. ಇದನ್ನು ನಾವು ರೊಟೇಟ್ ಮಾಡ್ಕೋಬೇಕು. ಪ್ಯಾನ್ ಆ್ಯಂಡ್ ಜೂಮ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ಥರ ಜೂಮ್ ಮಾಡಿ. ಓಕೆ, ಹಿಂಗೆ ಕೊಡಿ. ಓಕೆ, ಅದಾದಮೇಲೆ ಈ ಹಿಂದೂಸ್ತಾನವು ಎಂದು ಮರೆಯದ ಈ ಹಾಡು ಸುಮಾರು ಒಂದು 3.5 ರಿಂದ 4 ನಿಮಿಷ ಇದೆ. 4 ನಿಮಿಷದ ಒಳಗಡೆ ಇದೆ. ನಾವು ಇದನ್ನು ಡ್ರ್ಯಾಗ್ ಮಾಡಬೇಕು, ಎಳ್ಕೋಬೇಕು. ಇದು ಹಿಂಗೆ ಮ್ಯಾನ್ಯಲಾಗಿ. ಇನ್ನೊಂದು, ಈ ಕರೋಕೆಗಳು ನೀವು ಯಾವುದೇ ಸಿಸ್ಟಮ್ ಅಥವಾ ಟ್ಯಾಬು ಕಂಪ್ಯೂಟ್ರಲ್ಲಿ ಮಾಡೋಕ್ಕಿಂತನೂ ಮೊಬೈಲಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. 4 ನಿಮಿಷ ಹೇಳಿದಿರೋಣ. ನಾನೇ 4 ನಿಮಿಷ ನಿಮಗೆ ಮಾಡಿ ತೋರಿಸಲ್ಲ, ಜಸ್ಟ್ ಸ್ವಲ್ಪ ಮಾಡಿ ತೋರಿಸ್ತೀನಿ. ಯಾಕಂದರೆ ಜಾಸ್ತಿ ಮಾಡಿದ್ರೆ ನನಗೂ ಕಾಪಿರೈಟ್ ಬೀಳುತ್ತೆ. ಇವಾಗ ಆ ಟ್ರ್ಯಾಕ್ನ ಹಾಕೋಬೇಕು. ನಮ್ಮ ಹತ್ರ ವಿಡಿಯೋ ಇರುತ್ತೋ ಅಥವಾ ಆಡಿಯೋನೂ ಇರುತ್ತೆ. ಆಡಿಯೋ ಇದ್ದಾಗ ಈ ಆಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ನಿಮ್ಮ ಹತ್ರ ಆಡಿಯೋ ಇಲ್ಲ, ಅದ್ರದ್ದು ವಿಡಿಯೋ ಇದೆ ಅಂದರೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಮೀಡಿಯಾ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲಲ್ಲಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ಇದನ್ನು ಆಡಿಯೋ ಮಾಡ್ಕೋಬೇಕು, ಎಕ್ಸ್ಟ್ರಾಕ್ಟ್ ಆಡಿಯೋ. ಇದು ನಾನು ಮುಂಚೆ ಮಾಡಿರೋ ಕರೋಕೆ ನಾನು ನಿಮಗೆ ಮಾಡಿ ತೋರಿಸ್ಬೇಕಲ್ವ, ನಿಮ್ಗೆ ಗೊತ್ತಾಗಬೇಕಲ್ವ. ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಕೊಟ್ಟಾಗ ಈ ಥರ ಬರುತ್ತೆ. ಇದನ್ನು ನಾವು ಡಿಲೀಟ್ ಮಾಡ್ಕೋಬೋದು. ಓಕೆನಾ? ನೋಡಿ, ಪ್ಲೇ ಮಾಡಿ ತೋರಿಸ್ತೀನಿ. BGM ಈ ಥರ ಬರುತ್ತೆ. ಸೊ ಸ್ನೇಹಿತರೆ, ಇವಾಗ 2 ಕೆಲಸ ಮುಗೀತು. ನೆಕ್ಸ್ಟ್ ಏನಂದರೆ, ನಾವು ಲಿರಿಕ್ಸ್ನ ಬರ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಗೂಗಲಲ್ಲೂ ಸಿಗುತ್ತೆ. ನಾವು ಬರ್ಕೊಂಡು ಸ್ಪೆಲ್ಲಿಂಗ್ ಮಿಸ್ಟೇಕಾಗಿ ಸುಮ್ಮನೆ ಯಾಕೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ, ಗೂಗಲ್ ಕ್ರೋಮ್ಗೆ ಹೋಗಿ ಇಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಹಿಂದೂಸ್ತಾನವು ಎಂದು ಮರೆಯದ. ಇಲ್ಲಿ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ನೋಡಿ. ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಬಂತು ನೋಡಿ. ಇಲ್ಲಿ ಸೆಕೆಂಡ್ ಒಂದು ಸಂಸ್ಕೃತಿ ಸಲ್ಲಾಪ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫುಲ್ ಸಾಂಗ್ ಬಂತು. ನಾವು ಸಾಂಗ್ ಹಾಕೋಕ್ಕೆ ಮುಂಚೆ ಇದಕ್ಕೆ ಕ್ರೆಡಿಟ್ ಕೊಡಬೇಕಾಗುತ್ತೆ. ಯಾವುದಪ್ಪ ಅಂದರೆ ನೋಡಿ, ಚಿತ್ರ ಅಮೃತಗಳಿಗೆದು ಸಾಹಿತ್ಯ ವಿಜಯ ನರಸಿಂಹ
ಸಂಗೀತ ವಿಜಯ್ ಭಾಸ್ಕರ್ ಹಾಗೂ ಗಾಯನ ಬಿ ಆರ್ ಛಾಯಾ. ಚಿತ್ರ ಬಂದ್ಬಿಟ್ಟು ಅಮೃತಗಳಿಗೆ. ಇದೆಲ್ಲನೂ ಫುಲ್ ಕಾಪಿ ಮಾಡ್ಕೊಂಬಿಡ್ಬೇಕು ನಾವು. ಕಾಪಿ ಮಾಡ್ಕೊಡಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೈನ್ ಮಾಸ್ಟರ್ಗೆ ಬನ್ನಿ. ಈ ಥರ ಬಿ ಜಿ ಎಮ್ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಬೇಕು, ಇದನ್ನು ನಾವು ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು, ಏನು ಕಾಪಿ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ಫಿಲ್ಮ್ ನೇಮು, ಸಾಂಗ್ ನೇಮು ಮತ್ತು ಅದಕ್ಕೆ ಹಾಡಿರೋರು ಅದೆಲ್ಲರದ್ದು ನಾವು ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಅವ್ರ ಹೆಸರನ್ನ ನಾವು ಮೆನ್ಷನ್ ಮಾಡಬೇಕು. ಓಕೆ, ಈ ಥರ ಬಂತು. ನಿಮಗೆ ಬೇಕಾಗಿರೋ ಫಾಂಟ್ನ ಇಲ್ಲಿ ಸಿಗುತ್ತೆ. ಯಾವ ಸ್ಟೈಲ್ ಬೇಕೋ ಆ ಸ್ಟೈಲಲ್ಲಿ ನೀವು ಅದನ್ನು ಹಾಕೋಬೋದು. ಕಲರ್ ಚೇಂಜ್ ಮಾಡ್ಬೋದು. ಓಕೆ ನೋಡಿ, ಈ ಥರ ಬೇಜಾನ್ ಆಪ್ಷನ್ ಇದೆ. ಸ್ವಲ್ಪ ಇಷ್ಟು ಹೇಳ್ಕೊಳ್ಳಿ ಸಾಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಇದಕ್ಕೆ ಅನಿಮೇಷನ್ ಕೊಡಿ, ಫೇಡ್ ಅಂತ ಕೊಡಿ ಸ್ಟಾರ್ಟಿಂಗು. ಮತ್ತು ಇಲ್ಲಿ ಇನ್ನೊಂದು ಬರುತ್ತೆ, ಇದಕ್ಕೂ ಫೇಡ್ ಅಂತಲೇ ಕೊಡಿ. ಸ್ಟಾರ್ಟಿಂಗಲ್ಲಿ ಈ ಥರ ಬರುತ್ತೆ, ಈ ಥರ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಾಂಗು. ಇಲ್ಲಿಂದ 30 ಸೆಕೆಂಡಿಂದ. ಸ್ನೇಹಿತರೆ, ಇದು ಎಲ್ರಿಗೂ ಗೊತ್ತಾಗಲ್ಲ. ಹಾಡು ಕೇಳಿದವ್ರಿಗೆ, ಹಾಡು ಹಾಡೋರಿಗೆ ಮಾತ್ರ ಗೊತ್ತಾಗುತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಇಲ್ಲಿಂದ ಸಾಂಗು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವು 1-2 ಸೆಕೆಂಡ್ ಮುಂಚೆಯಿಂದನೇ ಇದನ್ನು ಟೆಕ್ಸ್ಟ್ನ ಪೇಸ್ಟ್ ಮಾಡಬೇಕು. ನೋಡಿ, ಈ ಥರ ಇದೆ. ಹಿಂದೂಸ್ತಾನವು ಎಂದೂ ಮರ್ಯಾದ ಭಾರತ ರತ್ನ ನಾವು. ಈ ಲೈನ್ಸ್ ತುಂಬ ಉದ್ದ ಆಗುತ್ತೆ. ಇಲ್ಲಿಂದ ಇದಕ್ಕೆ ಹಿಂಗೆ ಎಂಡ ಬ್ಲಾಕ್ ಕೊಡಿ. ಭಾರತ ರತ್ನವು ನೀನಾಗು. ಇದು 2 ಸರಿ ಬರುತ್ತೆ. ಇದನ್ನು ನಾವು ಇಂಟು 2 ಅಂತ ಕೊಡಬೇಕು. ಇಲ್ಲ, ಬ್ರಾಕೆಟಲ್ಲಿ ಹಾಕಿ 2 ಅಂತ ಕೊಡಿ. 2 ಸಾರಿ ತೊಗೋಬೇಕು. ಓಕೆ, ಕಟ್ ಮಾಡಿ. ಇದು ಒಂದು ಪಲ್ಲವಿ, ಇದೆಷ್ಟು, ಇದನ್ನು ಹಿಂಗಾಕಿ ಇದನ್ನು ಆದಷ್ಟು ಫುಲ್ ಎಂಡ್ ತನಕ ಡ್ರ್ಯಾಗ್ ಮಾಡ್ಕೊಂಡೋಗಿ ಎಳ್ಕೊಂಬಿಡಿ. ಯಾಕಂದರೆ ಪ್ರತಿಯೊಂದಕ್ಕೂ ನೀವು ಆ ಥರ ತೊಗೊತ ಹೋದರೆ ನಿಮಗೆ ಟೈಮ್ ಎಷ್ಟಾಗುತ್ತೆ. ಇಲ್ಲಿ ತನಕ ಹಾಡಿದೆ ಇಷ್ಟಿರಲಿ. ಇಷ್ಟಾದಮೇಲೆ ಇಲ್ಲಿಂದ ಸಾಂಗ್ ಸ್ಟಾರ್ಟ್ ಆಗುತ್ತಲ್ವ, ಇದಕ್ಕೂ ಕೂಡ ನಾವು ಇನ್ ಎನಿಮೇಷನ್ನು ಮತ್ತು ಔಟು ಎನಿಮೇಷನ್ನು ಕೊಡಬೇಕು. ಫೇಡ್ ಅಂತ, ಫೇಡ್ ಏನು ಬೇಡ, ಸ್ಲೈಡ್ ಅಪ್ ಅಂತ ಕೊಡಿ. ಹಿಂಗೆ ಬರುತ್ತೆ. ಓಕೆ, ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಔಟ್ ಎನಿಮೇಷನ್ ಅಂತ ಇದೆಯಲ್ಲ ಅದರ ಮೇಲೆ ಕೊಡಿ. ಇದನ್ನು ಸ್ಲೈಡ್ ಅಪ್ ಅಂತಲೇ ಕೊಡಿ. ಓಕೆ, ಅದಾದಮೇಲೆ ನೀವು ಇದಕ್ಕೆ ಫಾಂಟು ಇನ್ನೂ ಚೆನ್ನಾಗಿ ಕಾಣಿಸೋ ಥರ ಬೇರೆ ಫಾಂಟು ಕೂಡ ಹಾಕೋಬೋದು. ಇದನ್ನು ಹಾಕೋಣ. ಇದೊಂಥರ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಎದ್ದು ಕಾಣಿಸ್ಬೇಕಂದ್ರೆ ಸ್ವಲ್ಪ ಔಟ್ಲೈನ್ಸ್ ಎಲ್ಲ ಬರುತ್ತೆ ಇಲ್ಲಿ ಈ ಥರ. ಆಮೇಲೆ ಶಾಡೋ ಅಂತ ಬರುತ್ತೆ, ಅದೊಂದು ಸ್ವಲ್ಪ ಲೈಟಾಗಿ ಕೊಡಿ, ಬ್ಲ್ಯಾಕ್ ಕಲರು. ಈ ಥರ ನೋಡಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸ್ನೇಹಿತರೆ, ಈ ಥರ ಆಯ್ತು. ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಮತ್ತು
ಮತ್ತೆ ರಿಪೀಟ್ ಅಗೇನ್ ಹಿಂದೂಸ್ತಾನು ಎಂದು ಮರ್ಯಾದ ಭಾರತ ರತ್ನವು ನೀನಾಗು ಅಂತ ಮತ್ತೆ ಒಂದು ಸಾರಿ ಬರುತ್ತೆ. ಅದನ್ನು ನಾವು ಏನು ಮಾಡೋಣ, ಇಲ್ಲೇ ಮೇಲ್ಗಡೆ ಏನು ಕಾಪಿ ಮಾಡಿದ್ದೀನಲ್ಲ ಪೇಸ್ಟ್, ಇದು 2 ಇರೋದನ್ನು ತೆಗೆದಾಕೋಣ. ಎಂಡಿಗೆ ಒಂದೇ ಟೈಮ್ ಇರೋದು. ಓಕೆ, ಈ ಥರ ಬಂತು. ಸ್ಪೇಸ್ ಜಾಸ್ತಿ ಆದಾಗ ಆ ಥರ ಕಟ್ ಆಗುತ್ತೆ. ಓಕೆ, ಇವಾಗ ಫುಲ್ ಡಿಸ್ಪ್ಲೇ ಆಗುತ್ತೆ. ಇವಾಗ ಈ ಡೌನಿಂದ ಹಿಂಗೆ ಅಪ್ ಹೆಂಗೆ ಹೋಗೋದು ಹೆಂಗೆ ಅಂತ ಭಾಳ ಜನ ಕ್ವಶನ್ ಕೇಳ್ತಾಯಿದ್ದಾರೆ. ಇಲ್ಲಿಂದ ಹಿಂಗೆ ಮೇಲೆ ಹೋಗಬೇಕು, ಅದು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ವೇಳೆ ಈ ಥರ ಟೆಕ್ಸ್ಟ್ ಕಟ್ಟಾಗಿದ್ದರೆ ಅದಕ್ಕೊಂದು ಇಲ್ಲೊಂದು ಆಪ್ಷನ್ ಇದೆ, ಟೆಕ್ಸ್ಟ್ ಆಪ್ಷನ್ ಅಂತ. ಇಲ್ಲಿ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಡಿ. ನೋಡಿ ಹಿಂಗಾಗಿದ್ದರೆ ಒಂದು ವೇಳೆ ಈ ಥರ ಮಾಡ್ಕೊಡಿ, ಸರಿ ಹೋಗುತ್ತೆ. ಓಕೆನಾ? ಇದು ಸಾಂಗ್ ಸ್ಟಾರ್ಟಿಂಗ್ ಸ್ನೇಹಿತರೆ. ಇಲ್ಲಿಗೆ ನೋಡಿ, 1 ನಿಮಿಷ 1 ಸೆಕೆಂಡ್ಗೆ ಇಲ್ಲಿಗೆ ಒಂದು ಪಲ್ಲವಿ ಮುಗಿದೋಗುತ್ತೆ. ನಾವು ಇಲ್ಲೇನು ಮಾಡೋಣ ಅಂದರೆ, ಇಲ್ಲಿ ಮೂಲೆಯಲ್ಲಿ ಒಂದು ಸೀಸರ್ ಇದೆ ನೋಡಿ, ಇದನ್ನು ತೊಗೊಂಡು ಇಲ್ಲಿ 1 2 3 ಥರ್ಡ್ ಆಪ್ಷನ್ನು, ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಪೂರ್ತಿ ಡಿಲೀಟ್ ಮಾಡ್ಬಾರ್ದು, ಇದನ್ನು ನೆಕ್ಸ್ಟ್ ಚರಣಕ್ಕೆ ಯೂಸ್ ಆಗುತ್ತೆ. ಇದನ್ನು ಹಂಗೆ ಸ್ಲೈಡ್ ಮಾಡಿಸ್ಬೇಕು. ಇಲ್ಲಿಂದ ಇಲ್ಲಿಗೆ ಬಂದಿದೆ. ಓಕೆನಾ? ಇವಾಗ ಇದನ್ನು ಸ್ಟಾರ್ಟ್ ಆಗುತ್ತಲ್ಲ, ಇದನ್ನು ಡೌನಿಂದ ಅಪ್ಗೆ ಹೋಗೋದು ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಸ್ಟಾರ್ಟಿಂಗ್ ಲೈನು. ಓಕೆನಾ? ಇದು ಸ್ಟಾರ್ಟಿಂಗು ಒಂದಿಷ್ಟು ಇರಲಿ. ಓಕೆನಾ? ಇದು ಸೆಂಟ್ರ್ ಲೈನು. ಇಲ್ಲೇನು ರೆಡ್ ಲೈನ್ ಕಾಣಿಸುತ್ತೆ ನೋಡಿ, ಇದು ಸೆಂಟ್ರ್ ಲೈನು. ಇಷ್ಟು ಇಟ್ಕೊಂಡಿವಿ. ಇಷ್ಟು ಇಟ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಸೈಡಿಗೆ ಒಂದು ಕೀ ಇದೆ ನೋಡಿ, ಈ ಕೀ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದಾದಮೇಲೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಸ್ಲೈಡ್ ಮಾಡ್ಕೊಳ್ಳಿ. ಹಿಂಗೆ ಸ್ಲೈಡ್ ಮಾಡ್ಕೊಂಡು ಇಲ್ಲಿ ಬನ್ನಿ. ಇದನ್ನು ಸುಮ್ಮನೆ ಮೇಲೆ ಸರಿಸಿ, ಹಿಂಗೆ ಸ್ಟ್ರೇಟಾಗಿ ಸರಿಸಿ. ಆಮೇಲೆ ಎಂಡ್ ಲೈನ್ ಇಲ್ಲಿಗಿರಲಿ. ಓಕೆನಾ? ಇವಾಗ ಹಾಡು ನೋಡಿ. ನೋಡಿ ವರ್ಕ್ ಆಗ್ತಾಯಿದೆಯಾ? ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ನೋಡಿ, ಇಷ್ಟೇ ಸ್ನೇಹಿತರೆ, ಸಿಂಪಲ್ಲು. ಇದು ಒಂದು ಪಲ್ಲವಿ. ಇದೇ ಥರನೇ ಈ ಕಡೆ ಮಾಡ್ಕೊಂಡು ಹೋಗ್ತಾ ಇರೋದು. ಇದಕ್ಕೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಾಗಲ್ಲ ಕೆಲವೊಬ್ಬರಿಗೆ. ಅದಕ್ಕೆ ನಾವೇನು ಮಾಡೋಣ ಅಂದರೆ, ಇಲ್ಲಿ 1 2 3 ಹಾಕೋಣ. ಸ್ಟಾರ್ಟಿಂಗಲ್ಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ 3 ಅಂತ ಬರೆದಿಟ್ಟಿರಿ. ಓಕೆನಾ? ಈ ಥರ ಬರುತ್ತೆ. ಈ ಥರ ಬಂದಾಗ ಇದನ್ನು ಒಂದಿಷ್ಟು ಎಳ್ಕೊಂಬಿಡೋಣ. ಯಾವುದೇ ಕ್ಯಾಲ್ಕುಲೇಷನ್ ಬೇಡ, ಸುಮ್ಮನೆ ಎಳ್ಕೊಂಬಿಡೋಣ. ಓಕೆನಾ? ಇದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡೋಣ. ಇಲ್ಲಿ ಇಟ್ಟಿರ್ರಿ ಮೇಲುಗಡೆ. ಇದಕ್ಕೆ ಇನ್ ಎನಿಮೇಷನು ಔಟ್ ಎನಿಮೇಷನ್ ಕೊಡಬೇಕಾಗುತ್ತೆ. ಸ್ಲೈಡ್ ಅಪ್ ಅಂತಲೇ ಕೊಡಿ. ಆಮೇಲೆ ಔಟ್ ಎನಿಮೇಷನು ಇದು ಸ್ಲೈಡ್ ಅಪ್ ಅಂತಲೇ ಕೊಡಿ. ಆಮೇಲೆ ಇದರಲ್ಲಿ 3 ಭಾಗ ಮಾಡಿ ಸ್ನೇಹಿತರೆ, ಸಮಭಾಗ ಮಾಡಬೇಕು. ಸೇಮ್ ಟೈಮಿಗೆ ಹೋಗ್ಬೇಕಲ್ವ. ನೋಡಿ, ಕತ್ತರಿಯಿಂದ ಕತ್ತರಿಸಿ. ಇದರಲ್ಲಿ ಇನ್ನೊಂದು ಭಾಗ. ಓಕೆನಾ? ಇವಾಗ 3 2 1. ಓಕೆನಾ? ಇಲ್ಲಿ 3 ಇದೆ. ಇಲ್ಲಿ ನಾವು ಎಡಿಟಿಂಗಲ್ಲಿ ಹೋಗಿ ಇದನ್ನು 2 ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಎಡಿಟಿಂಗಲ್ಲಿ ಹೋಗಿ 1 ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ ಸ್ನೇಹಿತರೆ? ಇಷ್ಟೇ ಸಿಂಪಲ್. ಇದೇ ಥರನೇ ನೆಕ್ಸ್ಟು ಇನ್ನು ಉಳಿದಿರೋ ಸಾಹಿತ್ಯನ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ನಿಮ್ಮದೊಂದು ಫೋಟೋನೋ ಅಥವಾ ಇಲ್ಲಿ ಮೇಲುಗಡೆ ನಿಮ್ಮ ಲೋಗೋ ಮಾಡ್ಕೋಬೋದು. ಇಲ್ಲ ಇಲ್ಲಿ ಸೆಂಟ್ರಲ್ಲಿ ನಿಮ್ಮ ಹೆಸರು ಹಾಕೋಬೋದು. ಯಾಕಂದರೆ ನಿಮ್ಮ ವೀಡಿಯೋನ ತೊಗೊಂಡು ಬೇರೆಯವ್ರು ಹಾಕೋತಾರೆ. ಈ ಥರ ಮಾಡಿಕೊಂಡು ಇದೇ ಥರ ಕಾಪಿ ಪೇಸ್ಟ್ ಮಾಡಿಕೊಂಡು ಕೊನೆಗೆ ಇಲ್ಲಿ ಮೂಲೆಯಲ್ಲಿ ಇಲ್ಲೊಂದು ಮಾರ್ಕ್ ಇದೆ ನೋಡಿ, ಯಾರೋ ಮಾರ್ಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸೇವ್ ಆ್ಯಸ್ ವಿಡಿಯೋ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಆಮೇಲೆ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೋಬೋದು, ಇಲ್ಲ ನಿಮಗೆ ಹಾಡೋಕ್ಕೆ ಅಂತ ನೀವೇ ಮಾಡ್ಕೋಬೋದು. ಓಕೆನಾ ಸ್ನೇಹಿತರೆ? ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.